ಇವತ್ತು ನಾವು ಈ ಹುಂಡೈ ಇಯಾನ್ ಕಾರ್ನ ಕ್ಯಾಂಪರ್ ವ್ಯಾನಾಗಿ ಹೇಗೆ ಸೆಟಪ್ ಮಾಡೋದು ಅಂಥೇಳಿ ಒಂದು ಓವರ್ವ್ಯೂ ತೋರಿಸ್ತೀನಿ. ಸೊ ಹಾಗೆ ಅದಕ್ಕೆ ಹೇಗೆಲ್ಲ ಸೆಟಪ್ ಮಾಡಬೇಕು, ಸೊ ಅದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಸ್ವಲ್ಪ ಇವಾಗ ಫ್ರಂಟ್ ಸೀಟನ್ನು ಮುಂದಕ್ಕೆ ತೊಗೊಂಡ್ಬಿಡೋಣ. ಎಷ್ಟು ಮುಂದಕ್ಕೆ ಆಗುತ್ತೋ ಅಷ್ಟು ಮುಂದಕ್ಕೆ ತೊಗೊಂಡ್ಬಿಡೋಣ. ಸೊ ಇದು ಅಷ್ಟೇ, ಹಾಗೆ ಆ ಸೈಡ್ದು ಕೂಡ ಎಷ್ಟು ಮುಂದಕ್ಕೆ ಆಗುತ್ತೋ ಅಷ್ಟು ಮುಂದಕ್ಕೆ ತೊಗೊಂಡ್ಬಿಡೋಣ. ಅದಾದಮೇಲೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಫೋಮ್, ಈ ಥರದ್ದು ಒಂದು 100 ಫೋಮ್ ಇಟ್ಕೊಂಡಿದ್ದೀನಿ. ಸೊ ಈ ಫೋಮಲ್ಲೇ ನಾವು ಬೆಡ್ ಸೆಟಪ್ ಮಾಡೋದು. ನಾವೊಂದು ಸೀಟ್ ಇದೆ ಅಲ್ವಾ, ಸೀಟ್ನ ತಗೊಂಡ್ಬೇಕು ಹೊರಗಡೆ. ಸೀಟ್ ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ. ಇದಕ್ಕೆ ಆ್ಯಕ್ಚುಲಿ ಒಂದು ಪ್ರೆಸ್ ಬಟನ್ ಟೈಪ್ ಇರುತ್ತೆ. ಏನಿಲ್ಲ, ಜಸ್ಟ್ ಮೇಲೆ ತಕ್ಷಣ ಓಪನ್ ಆಗುತ್ತೆ. ಸೊ ಹಾಗೆ ಆ ಕಡೆ ಒಂದು ಬಟನ್ ಇರುತ್ತೆ. ಸೊ ಈ ಬಟನ್ ಕೂಡ ಹಿಂಗೆ ಅಂದಿದ ತಕ್ಷಣ ಬರುತ್ತೆ ನೋಡಿ. ಸೊ ಈ ಸೀಟ್ ಬಂದುಬಿಟ್ರೆ ನಮಗೆ ಹೀಗೆ. ಸೊ ಇದಿಷ್ಟು ಎಷ್ಟು ಮ್ಯಾಕ್ಸಿಮಮ್ ಈ ಸೀಟ್ನ ಹಿಂಗೆ ಹಾಕೋಕ್ಕಾಗುತ್ತೋ ಅಷ್ಟು ಹಿಂಗೆ ಹಾಕಿದ್ದೀನಿ. ಸೊ ಇವಾಗ ನಮಗೆ ಬೆಡ್ ಸೆಟಪ್ಗೆ ಸ್ಪೀಕರ್ ಒಂದಿತ್ತು, ಸ್ಪೀಕರ್ ತೆಗಿತಾ ಇದ್ದೀನಿ. ನಮ್ಮ ಹತ್ರ ಇಲ್ಲೊಂದಿದ್ದಾರೆ. ಸೀಟ್ನ ನೋಡಿ ಈ ಥರ ಇಟ್ಕೊಳ್ಬೇಕು. ಸೊ ದಟ್ ನಮಗೆ ಈ ಥರ ಇದು ಇಷ್ಟ ಆಗಿದೆ. 2 ಪಿಲ್ಲೋ ಇದೆ. ಇದನ್ನು ಸ್ವಲ್ಪ ಹೈಟ್ ಮಾಡಬೇಕು, ಯಾಕೆಂದರೆ ಇದು ನಮಗೆ ಲೆವೆಲ್ ಬರ್ತಾ ಇಲ್ಲ. ಸೊ ಇದಕ್ಕೆ ಹೈಟ್ ಬರೋದಕ್ಕೆ 2 ಪಿಲ್ಲೋಸ್ ತೊಗೊಂಡಿದ್ದೀನಿ. ಅದು ವೈಟ್ ಬರೋದಕ್ಕೋಸ್ಕರ ಹೈಟ್ಗೋಸ್ಕರ ಇಡ್ತಾ ಇದ್ದೀನಿ.
ರೆಡಿ ಆಯಿತು. ನೋಡ್ತಿದ್ದೀರಾ? ಮಿನಿ ಕಾರ್ನ ಕ್ಯಾಂಪರ್ ವ್ಯಾನ್ ಬೆಡ್ ಸೆಟಪ್ ಇದೊಂಥರ ಹೇಗಿರುತ್ತೆ ಅಂತ ಒಳಗಡೆ ಕುತ್ಕೊಂಡು ಅದು ಕಂಫರ್ಟಾಗಿರುತ್ತೆ ಅಂತ ನನಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡ್ಬೋದು, ಇದೆ ನಮ್ಮ ಇಯಾನ್ ಕಾರ್ನ ಮಿನಿ ಕಾರ್ ಬೆಡ್ ಸೆಟಪ್. ಕಾಲ್ ಸ್ವಲ್ಪ ಆಚೆ ಬರ್ಬೋದು, ಬಟ್ ಸ್ಟಿಲ್ ಈ ಕಾರಲ್ಲಿ ನಾವು ಓವರ್ ನೈಟ್ ಅಂತೂ ಕ್ಯಾಂಪ್ ಮಾಡೋಕ್ಕಾಗಲ್ಲ. ಸೊ ಈ ಥರ ನೀವು ಏನಾದರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಏನಾದ್ರು ಸಿಕ್ಕಿದಾಗ ಸೊ ಅಲ್ಲಿ ಆರಾಮಾಗಿ ಈ ಥರ ಅಟ್ಲೀಸ್ಟ್ ರಿಲ್ಯಾಕ್ಸ್ ಆಗೋ ಪೊಸಿಷನ್ಗಾದರೂ ಕುತ್ಕೊಳ್ಬೋದು. ಸೊ ಆರಾಮಾಗಿ ಇಬ್ಬರು ಕುತ್ಕೊಬೋದು, ನೋಡ್ಬೋದು. ಸೊ ಇಬ್ಬರು ಆರಾಮಾಗಿ ಕುತ್ಕೊಳ್ಳೋಷ್ಟು ಜಾಗ ಇದೆ. ಕುತ್ಕೊಂಡು ನಿಮಗೆ ಅಡ್ರೆಸ್ ಕೂಡ ಸಿಗೋದಿಲ್ಲ, ಇಷ್ಟು ಆರಾಮಾಗಿರುತ್ತೆ. ಸೊ ಫುಲ್ ಕಂಫರ್ಟಬಲ್ ಆಗಿದೆ. ಈ ಆ್ಯಂಗಲಲ್ಲಿ ಕುತ್ಕೊಂಡ್ರೆ ನಿಮ್ಗೊಂದು ಒಳ್ಳೆ ವ್ಯೂ ಸಿಗುತ್ತೆ. ಹಾಗೆ ನಿಮ್ಗೆ ಅಷ್ಟೊಂದು ಈಟ್ ಕೂಡ ಇರೋಲ್ಲ. ಸೊ ಅದೊಂದು ಅಡ್ವಾಂಟೇಜು ಕಾರ್ ಒಳಗಡೆ ಕುತ್ಕೊಂಡ್ರೆ. ಅದೆಲ್ಲ ಫುಲ್ ಓಪನ್ ಇದೆ. ಸೊ ಇದೇ ನೋಡಿ, ಒಂದು ಚಿಕ್ಕ ಕಾರಲ್ಲಿ ಒಂದು ಬೆಡ್ ಸೆಟಪ್ ಮಾಡಿದ್ರೆ ಹೇಗಿರುತ್ತೆ ಅಂತೇಳಿ ಹೇಗೆ ತೋರಿಸಿರೋದು ನನಗೆ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಹತ್ರನೂ ಯಾವುದಾದ್ರು ಚಿಕ್ಕ ಕಾರ್ ಇದ್ದರೆ ನೀವು ಯಾವ ಥರ ಟ್ರೈ ಮಾಡ್ತಿದ್ದೀರಾ, ಸೊ ಈ ಥರ ಟ್ರೈ ಮಾಡಿದ್ರೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ನೀವು ಕೂಡ ಹೋದರೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಈ ಥರ ಎಲ್ಲರೂ ಒಳ್ಳೆ ಲೊಕೇಶನ್ಗೆ ಹೋದಾಗ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಆದರೂ ಈ ಥರ ಒಂದು ಸೆಟಪ್ ಮಾಡಿಕೊಂಡು ಎಂಜಾಯ್ ಮಾಡಿ ವ್ಯೂನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.